ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಈ ನಿಮ್ಮ ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ಅಡುಗೆ. ಇದು RVR ಕಿಚನ್ನ ಅಡುಗೆ. ನಮ್ಮ ಓನ್ ರೆಸಿಪಿ ಇದು. ವರ್ಕಿ ಪಾಯಸ ಅಂತ ಮದುವೆ ಮನೆಗಳಲ್ಲಿ ಬಹಳಷ್ಟು ಜನ ಕೇಳಿ ಮಾಡಿಸ್ತಾರೆ. ಮೊನ್ನೆ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂಥ ಪಾಯಸ, ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಮಾಡ್ಕೋಬಹುದು. ಇದರಲ್ಲಿ ಬೇಕಾದಂಥ ಪದಾರ್ಥಗಳನ್ನ ಅವ್ರಿಗೆ ಆಯ್ಕೆಗೆ ಬಿಟ್ಟಿದ್ದು. ಕಾಸ್ಟ್ಲಿ ಅಂತ ಯಾವ್ದು ಅನ್ಸುತ್ತೋ ಅಥವಾ ಯಾವ್ದು ಅವೈಲೇಬಿಲಿಟಿ ಇದೆಯೋ ಅದರಲ್ಲೇ ಮಾಡ್ಕೋಬಹುದು. ಅಲ್ಲ, ಇದು ಕಾಸ್ಟ್ಲಿ ಅನ್ನೋದಕ್ಕಿಂತನೂ ರಿಚ್ ಆಗಿರೋದ್ರಿಂದ ಖಂಡಿತ ಅದನ್ನ ಮಾಡ್ಕೊಂಡು ಸವಿಯೋದ್ರಿಂದ ಅಥವಾ ಅದನ್ನ ಎಲ್ರಿಗೂ ಶೇರ್ ಮಾಡ್ಕೊಂಡು ಖುಷಿ ಪಡೋದ್ರಿಂದ ತುಂಬಾ ಬಾಯಿಗೂ ರುಚಿ, ಮನಸ್ಸಿಗೂ ರುಚಿ. ಕಾಸ್ಟ್ಲಿ ಅನ್ನೋದಕ್ಕಿಂತ ಅದು ನಮ್ಗೆ ಏನು ಅಂತಂದ್ರೆ ರಿಚ್ ಆಗಿದೆ ಅಂತ. ನಾವು ಉಪಯೋಗಿಸ್ತಿರುವಂತಹ ಗೋಡಂಬಿ, ಬಾದಾಮಿ, ತುಪ್ಪ ಇದೆಲ್ಲ ಕೇಸರಿ, ಹಾಲು, ಸಕ್ಕರೆ. ಮಾಮೂಲಾಗಿ ಹಾಲು ಸಕ್ಕರೆ ನಾವು ಪಾಯಸಕ್ಕೆಲ್ಲ ಉಪಯೋಗಿಸ್ತೀವಿ. ಆದ್ರೆ ಈ ಏನು ಕಾಸ್ಟ್ಲಿ ಅಂದ್ರೆ ಖೋವಾ ಇರತ್ತೆ, ಸ್ವಲ್ಪ ಚೆನ್ನಾಗಿ ರುಚಿ ಬರ್ಲಿ, ಗಟ್ಟಿ ಆಗ್ಲಿ, ರಿಚ್ನೆಸ್ ಬರ್ಲಿ ಅಂತ. ಸೊ ಅದ್ರ ಜೊತೆಗೆ ಗೋಡಂಬಿ ಇದು ಬಾದಾಮಿ, ತುಪ್ಪ ಅದು ಉಪಯೋಗಿಸ್ತಾ ಇದೀವಿ. ಅದರಿಂದ ನನ್ನ ಒಂದು ಅನಿಸಿಕೆ, ಇದು ಕಾಸ್ಟ್ಲಿ ಅನ್ನೋದಕ್ಕಿಂತ ರಿಚ್ ಅಂಡ್ ಹೆಲ್ದಿ ಫುಡ್ ಅಂತ ಹೇಳೋದು. ಒಂದು ಸಿಹಿ ತಿನಿಸುಗಳಲ್ಲಿ, ಒಂದು ಹಬ್ಬ ಹರಿದಿನ ಇರ್ಬೋದು, ಮನೆಗೆ ಗೆಸ್ಟ್ ಬಂದಾಗಿರ್ಬೋದು, ಯಾವುದೇ ತಗೊಂಡ್ರು ಕೂಡ ಸಿಹಿ ತಿನಿಸುಗಳಲ್ಲಿ ಇದೊಂದು ರಿಚ್ ಅಂಡ್ ಹೆಲ್ದಿ ಆಗಿರುವಂತ ಒಂದು ಪದಾರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಫೆಬ್ರವರಿ 14ನೇ ತಾರೀಕು ಮೈಸೂರಿನಲ್ಲಿ ಒಂದು ಗೃಹ ಪ್ರವೇಶ ಮಾಡ್ಕೊಂಡ್ರು ನಮ್ಮ ಬಂಧುಗಳೇ. ಅವರು ಅಶ್ವಿನ್ ಮತ್ತೆ ದೀಪಿಕಾ ಅಂತ, ದೀಪಿಕಾ ಅಶ್ವಿನ್ ಅಂತ. ಅವರು ಮೈಸೂರಿನಲ್ಲಿ ಒಂದು ಮನೆ ತಗೊಂಡು, ಆ ಮನೆಗೆ ಈ ಪಾಯಸನೇ ಇದೇ ಆಗ್ಬೇಕು, ಬೇರೆ ಯಾರು ಆಗ್ಬಾರ್ದು, ನೀವೇ ಮಾಡ್ಬೇಕು ಅಂತ ನನ್ನ ಹತ್ರನೇ ಮಾಡಿಸೋದು. ಬಹಳ ಅದ್ಭುತವಾಗಿತ್ತು. ತುಂಬಾ ಅಪೇಕ್ಷೆ ಪಟ್ಟು ಅದೇ ಪಾಯಸ. ಯಾಕೆಂದ್ರೆ ಹಿಂದೆ ಒಂದ್ಸಲ ನಾನು ಮಾಡ್ಕೊಟ್ಟಿದ್ದೆ ಅವ್ರ ಮನೆ ಎಲ್ಲ ಫಂಕ್ಷನ್ಸ್ ನಮ್ದೇ. ಸೊ ಈಗ ಪ್ರಾರಂಭ ಮಾಡೋಣ. ಸೊ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ವರ್ಕಿ ಪಾಯಸಕ್ಕೆ, ಅದು RVR ಇನ್ವೆನ್ಷನ್ ಆಗಿರುವಂತಹ ವರ್ಕಿ ಪಾಯಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಖೋವಾ, ಸಕ್ಕರೆ, ಹಾಲು, ತುಪ್ಪ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ, ಚಿಟಿಕೆ ಅರಿಶಿಣ ಪುಡಿ, ಕೇಸರಿ ಬೇಕು, ಜೊತೆಗೆ ಕರಿಯೋದಕ್ಕೆ ಅಂತ ಎಣ್ಣೆ ಬೇಕು. ಈಗ ಸ್ಟವ್ ಹಚ್ಕೊಳ್ಳೋಣ. ಎಣ್ಣೆ ಕೊಡೋಣ. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಸೊ ನಾವು ಪ್ರತಿ ಸಾರಿ ಮಾಡೋ ಹಾಗೆ ಎಣ್ಣೆಯಲ್ಲಿ ಕರಿಯೋದ್ರಿಂದಾಗಿ ಅದನ್ನ ಒಂದು ಸಣ್ಣ ಊರಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ರೆ ನಾವು ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಎಣ್ಣೆ ಚೆನ್ನಾಗಿ ಕಾದಿರತ್ತೆ. ಹೌದು. ಆಮೇಲೆ ಹಿಟ್ಟು ಕಲಿಸ್ತೀವಲ್ಲ, ಇದು ತುಂಬಾ ಊರ್ಬೇಕು ಅವೆಲ್ಲ ಏನಿಲ್ಲ. ಕಲ್ಸೋವಾಗಲೇ ಚೆನ್ನಾಗಿ ನಾದ್ಬಿಟ್ಟು ಕಲ್ಸ್ಬಿಟ್ರೆ ಅದು ಚೆನ್ನಾಗಿ ಕರಿಬೋದು, ಏನು ತೊಂದರೆ ಇಲ್ಲ. ಈಗ ಬೌಲ್ ತಗೊಮ್ಮ, ಇಲ್ಲಿ ಇಟ್ಕೊ. ಚಿರೋಟಿ ರವೆ 1 ಕಪ್, ಚಿರೋಟಿ ರವೆ 1 ಕಪ್ಪು ಹಾಕ್ಬಿಡಮ್ಮ. ಬೈಂಡಿಂಗ್ಗೆ 1 ಚಮಚ ಮೈದಾ, ಅಕ್ಕಿ ಹಿಟ್ಟು, ಓಕೆ, 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಮೈದಾ, 1 ಚಮಚ ತುಪ್ಪ. ಇದು ಚಿಕ್ಕದಾಗಿರೋದ್ರಿಂದ 1-2 ಚಮಚ ಬೇಡ, ನಾವು ಸಾಟಿ ಕೊಡ್ತೀವಿ ಮತ್ತೆ. ಈಗ ನೀರು ಹಾಕಿ ಫಸ್ಟ್ ಕೈಯಲ್ಲಿ ಕಲ್ಸ್ಕೊಂಡು ಹಾಗೆ ಆಮೇಲೆ ನೀರು ಹಾಕೋದು. 1 ಚಿಟಿಕೆ ಅರಿಶಿನ ಹಾಕೋದಾ? ಶುಭದ ಸಂಕೇತ, ಜೊತೆಗೆ ಬಣ್ಣನೂ ಬಣ್ಣ ಬರುತ್ತೆ. ಇದು ಚಪಾತಿ ಹಿಟ್ಟಿನ ಹದ. ಸ್ವಲ್ಪ ನೆನಿಬೇಕೇನೋ? ಇಲ್ಲ, ಚೆನ್ನಾಗಿ ಕಲ್ಸ್ಬಿಟ್ರೆ ನಾದೋದು, ಚೆನ್ನಾಗಿ ನಾದ್ಬಿಟ್ರೆ ತಕ್ಷಣಕ್ಕೆ ಮಾಡ್ಕೊಂಡು. ಇಲ್ಲ ಅಂದ್ರೆ ಒಂದು 1 ಅವರ್ ಮುಂಚೆ ಕಲ್ಸಿ ಇಟ್ಬಿಟ್ಟು ಒಂದು ಒದ್ದೆ ಬಟ್ಟೆನೋ ಅಥವಾ ಪ್ಲಾಸ್ಟಿಕ್ ಒಳಗೆ ಇಟ್ಬಿಟ್ರೆ ಇದು ತುಪ್ಪ ಇವಾಗ ಚೆನ್ನಾಗಿ ರವೆ ಹಿಟ್ಟು ಎಲ್ಲಕ್ಕೂ ಮಿಕ್ಸ್ ಆಗಿದೆ. ಹೌದು. ಈಗ ನೀರಾಗಿ ಕಲ್ಸ್ಬಿಟ್ಟು
ಇದು ರವೆ ಸ್ವಲ್ಪ ನೀರು ಕುಡಿಯತ್ತೆ, ಹೌದು. ಅದರಿಂದ ಒಂದು ಮುಕ್ಕಾಲು ಲೋಟದಷ್ಟು ನೀರು ಅದ್ ಬೇಕಾಗುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ. ಇದು ಕಲಸೋವಾಗ್ಲೇನೆ ನಾವೇನು ತುಪ್ಪ ಹಾಕೊಂಡು ಸಾಟಿ ಮಾಡ್ಕೊಂಡಿದೀವಲ್ಲ, ಅಂದ್ರೆ ಈ ಹಿಟ್ಟು ಕಲಸೋಕೆ ಅಂತ ತಗೊಂಡಿರೋ ಸಾಟಿ, ಕಲಿಸ್ತಾ ಕಲಿಸ್ತಾ ಕೈಯಲ್ಲೆಲ್ಲ ಸಾಫ್ಟ್ ಆದ ಫೀಲಿಂಗ್ ಬರುತ್ತೆ. ಹೌದು, ಆ ರವೆಯಿಂದ ಕಲ್ಸಿದೀವಿ ಅನ್ನೋ ತರ ಯಾವುದೇ ರೀತಿಯ ಫೀಲಿಂಗು ಬರ್ತಾ ಇಲ್ಲ. ಖಂಡಿತ. ಅಂದ್ರೆ ನಾವಿಲ್ಲಿ ಚಿರೋಟಿ ರವೆನ ನಾವು ಹುರಿದು ತಗೊಂಡಿಲ್ಲ, ಹಾಗೆ ತಗೊಂಡಿರೋದು. ಆದ್ರೂ ಕೂಡ ನೀರಲ್ಲಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಸಾಫ್ಟ್ ಆಗಿ ನೀರು ಚೆನ್ನಾಗಿ ಕುಡಿಯುತ್ತೆ. ಈ ಚಿರೋಟಿ ರವೆ ನಾವು ಟೈಟ್ ಆಗಿ ಕಲಿಸ್ಬಿಟ್ರೆ ಸ್ಟಾರ್ಟಿಂಗೇನೆ ಅದೊಂದು ಅರ್ಧ ಗಂಟೆ ಆಗ್ಬಿಟ್ರೆ ತುಂಬಾ ಹಾಲಾಗ್ಬಿಡುತ್ತೆ. ಈ ಸಜ್ಜಾಪಕ್ಕೆ ಎಲ್ಲ ಕಲಿಸ್ತೀವಲ್ಲ, ಈ ಸಜ್ಜಾಪಕ್ಕೆ ಇದೇ ಕಾಯ್ದು ತುಪ್ಪ ಇನ್ನೂ ಜಾಸ್ತಿ ಕೊಡ್ತೀವಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕಲ್ಲ, ಅದೇ ಅಕ್ಕಿಗೆ ಸ್ವಲ್ಪ ಗರಿ ಬರ್ಲಿ ಅಂತ ಹಾಕೋದು. ಆಮೇಲೆ ಮೈದಾ ನಾವು ಒಂದೇ ಚಮಚ ಹಾಕಿರೋದು ಯಾಕೆಂದ್ರೆ ಬೈಂಡಿಂಗ್ ಬರ್ಲಿ. ಆಮೇಲೆ ಜಾಸ್ತಿ ಮೈದಾ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪೂರಿ ತರ ಉಬ್ಬಾರ್ದಿದೆ, ಕ್ರಿಸ್ಪಿ ಆಗಿರ್ಬೇಕು. ಹದವಾಗಿ ಕಲ್ಸಾಗಿದೆ. ಈಗ ಇದನ್ನ ಕಟ್ ಮಾಡ್ಕೊಡ್ತೀನಿ. ಒಂದೇ ಸೈಜು ರೌಂಡ್ ಮಾಡ್ಬಿಟ್ಟು ಪೂರಿ ಮಾಡಿ ಇಟ್ಕೊಂಡ್ರೆ ಈ ನಾವು ಈ ವರ್ಕಿಂಗ್ ಮಾಡ್ತೀವಲ್ಲ ಇದನ್ನ ಈ 15 ದಿವಸ ಇಡು ಏರ್ ಟೈಟ್ ಕಂಟೈನರ್. ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬಹುದು. ಯಾರೋ ಸಡನ್ ಗೆಸ್ಟ್ ಬರ್ತಾರೆ, ಏರ್ ಟೈಟ್ ಕಂಟೈನರ್ ಇಟ್ರೆ 15 ದಿವಸ ತಿಂಗಳಾದ್ರೂ ಏನು ಕೆಡ ಇಲ್ಲ. ಇದನ್ನ ಆಮೇಲೆ ಬೇಕು ಅಂತಂದ್ರೆ ನಾವು ಪೌಡರ್ ಮಾಡಿ ಬೇಕಾದ್ರೂ ಮಿಕ್ಸಿನಲ್ಲಿ ಇಟ್ಕೋಬಹುದು. ಅಲ್ಲ, ಇದು ಪೂರಿ ಹಾಗೆ ಇದ್ಬಿಟ್ರೆ ನಾವ್ ಅದನ್ನ ಬೇಕು ಅಂತಂದ್ರೆ ಹೌದು ಏನೋ ಸಡನ್ ಆಗಿ ಮಕ್ಕಳಿಗೆ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ಬೋದು. ಗರಿಗರಿಯಾಗೂ ಇರತ್ತೆ. ಹೌದು, ಈಗ ಮಕ್ಕಳಿಗೆ ಸ್ನಾಕ್ಸ್ ಬಾಕ್ಸ್ ಅಂತೆಲ್ಲ ಹಾಕ್ತಿವಲ್ಲ, ಸ್ಕೂಲ್ಗೆ ಏನೋ ಒಂದು ಲಂಚ್ ಬ್ರೇಕ್ ಅಲ್ಲಿ ತಿನ್ನೋದಕ್ಕೆ ಮಾಡೋದಕ್ಕೆ ಅಂತ, ಶಾರ್ಟ್ ಬ್ರೇಕ್ ಅಲ್ಲಿ ತಿನ್ನೋದಕ್ಕೆ ಅದಕ್ಕೆ ಬೇಕಾದ್ರೆ ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಕರಿಬಹುದು. ಇದಕ್ಕೇನೆ ಒಂಚೂರು ಸಕ್ಕರೆ ಪುಡಿ ಮಾಡಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿದೆ. ಈಗ ಇದನ್ನ ಹರ್ಕೊಂಡ್ಬಿಡೋಣ. ಈಗ ನಾವು ಇದನ್ನ ಪೂರಿ ತರ ನಡ್ಸ್ಕೊಳ್ಳೋದು. ಒಂಚೂರು ಡಸ್ಟ್ ಮಾಡ್ಕೊತೀನಿ. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಕುದಿಸ್ಕೊಳ್ಳೋದು. ಇದು ಹೇಗೆ ತುಂಬಾ ತೆಳ್ಳಗೆ ಬರ್ಬೇಕಾ? ತುಂಬಾ ತೆಳ್ಳಗೂ ಬೇಡ, ತುಂಬಾ ದಪ್ಪ ಸ್ವಲ್ಪ ಇರಲಿ, ಮೀಡಿಯಂ ಆಗಿರ್ಬೇಕು. ಹೆಂಗಿದ್ರು ಪರವಾಗಿಲ್ಲ, ತೆಳುವಿದ್ರು ಹೊಸವಾಗಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ನಾವು ಓಕೆ. ಈಗ ಅದು ತುಪ್ಪ ಸ್ವಲ್ಪ ಇದು ತುಂಬಾ ತೆಳ್ಳಗೂ ಬಂದಿಲ್ಲ, ಹಾಗೆ ತುಂಬಾ ದಪ್ಪಕ್ಕೂ ಇಲ್ಲ, ಪೂರಿ ತರ ಇದೆ. ಇದಕ್ಕೆ ತುಪ್ಪ ಸವರ್ಕೊಂಡು ಇದಕ್ಕೆ ಇಲ್ಲಿ ಇಟ್ಕೊಂಡು ಇದಕ್ಕೆ ತುಪ್ಪ ಸವರ್. ತುಪ್ಪ ಸ್ವಲ್ಪ ಚೆನ್ನಾಗಿ ಸವರ್ಬೋದಲ್ವಾ? ಸಾಕು, ಅವಶ್ಯಕತೆ ಅಷ್ಟೇ ಸಾಕು. ಅಂದ್ರೆ ಅರ್ಧ ಚಮಚ ಹಾಕಿದ್ರು ಸಾಕು. ತುಪ್ಪ ಇಲ್ಲ ಅಂದ್ರೆ ಎಣ್ಣೆನ ಹಾಕೋಬಹುದು. ಈ ತರ ನಾವು ಒಂದು ಪೂರಿ ಮೇಲೆ ಒಂದು ಪೂರಿ ಅಂತ ನಾವು ಎಷ್ಟು ಪೂರಿವರೆಗೂ ಹಾಕೋಬಹುದು? 5 ಪೂರಿ ತನಕ. 5 ಪೂರಿ. ಅದು ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿ ಬರಲ್ಲ, ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಬರಲ್ಲ. ಇಲ್ಲ, ಅದೇನು ತೊಂದರೆ ಏನಿಲ್ಲ. ಬಟ್ ಫೋಲ್ಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ರೋಲ್ ಮಾಡ್ಬೇಕಲ್ಲ, ಸಾಕಮ್ಮ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ, ಬಣ್ಣ ಎಷ್ಟು ಚೆನ್ನಾಗಿದೆ. ಆಮೇಲೆ ನೀ ಸೈಜು ಅದೇ ಸೈಜ್ ಅರಿತಾ ಇದೀಯ ಕರೆಕ್ಟ್ ಆಗಿ. ಅದೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಈಗ ಗೊತ್ತಾಗ್ತಾ ಇದೆ. ನೀನು ಒಂದು ಮಾತು ಕೇಳ್ದೆ ನನ್ನ, ಹಾಗೆ ಅರಿತಾ ಇರೋ. ನೀನ್ ಮೊನ್ನೆ ಕೇಳ್ದೆ, ವಿನಯ್ ವಿಶ್ವಾಸ ನಿಮ್ಮನ್ನ ಅಪ್ಪಣ್ಣ ಅಂತ ಕರೀತಾರೆ, ನಾನು ಹಾಗೆ ಕರೀಲ್ಲ. ಹೌದು,
ಇವತ್ತಿಂದ ನೀನು ಹಾಗೆ ಕರಿ, ಆಯ್ತು ಅಪ್ಪಣ್ಣ ಅಂತಾನೆ ಕರಿ. ನನಗೆ ಇಷ್ಟ ಆಗುತ್ತೆ, ಅದು ಅಪ್ಯಾಯಮಾನವಾಗುತ್ತೆ. ಸರಿ ಆಯ್ತು ಖಂಡಿತ. ಯಾಕೆಂದ್ರೆ ನೀವೆಲ್ಲ ನಮ್ಮ ಮಕ್ಕಳಲ್ವಾ. ಅದೇ ನನ್ಗೆ ಸಂಬೋಧನೆ ಮಾಡೋದು ಕೂಡ ಒಂದು ಆತ್ಮೀಯತೆ ಇರತ್ತೆ. ಆಮೇಲೆ ಪರಿಚಯ ಆಗಿರೋಂತಹ ಎಷ್ಟು ದಿನದಲ್ಲಿ ನಾವು ಪರಿಚಯ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಖಂಡಿತ ಅದು ನಮ್ಮ ಆತ್ಮದ ಸಂಬಂಧ ಅಂತ ಹೇಳ್ತೀವಿ ನಾವು. ಆಮೇಲೆ ಈ ಅಂಕಲ್ ಅನ್ನೋದಕ್ಕೂ ನೀ ಅಪ್ಪಣ್ಣ ಅನ್ನೋದಕ್ಕೂ ಅಪ್ಪ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಆತ್ಮೀಯತೆಯಲ್ಲಿ ನಮ್ಮವರು ಅನ್ನೋ ಒಂದು, ಈಗ ಮನುಷ್ಯನಿಗೆ ರಕ್ತ ಸಂಬಂಧದಿಂದನೇ ಸಂಬಂಧ ಅಂತ ಅಲ್ಲ. ಹಂಗಿರುವಾಗ ಅದೇನಾಗತ್ತೆ ಅಂದ್ರೆ ಕರೆಯೋ ಒಂದು ಸಂಬೋಧನೆಗೂ ಅದು ಬರುತ್ತೆ. ಈ ಆಂಟಿ ಅನ್ನೋದಕ್ಕೂ ಚಿಕ್ಕಮ್ಮ ಅನ್ನೋದಕ್ಕೂ ಎಷ್ಟು ಚಿಕ್ಕಮ್ಮ ಅನ್ನೋದ್ರಲ್ಲಿ ಒಂದು ಅಪ್ಯಾಯಮಾನತೆ ಇದೆ. ಆಂಟಿ ಅಂದ್ರೆ ಊರವ್ರನ್ನೆಲ್ಲ ಆಂಟಿ ಇರ್ತಾರೆ, ಅಂಕಲ್ ಅಂದ್ರೆ ಊರವ್ರನ್ನೆಲ್ಲ ಅಂಕಲ್ ಇರ್ತಾರೆ. ಈ ಮಾಮ ಅನ್ನೋದು ಹೇಗಿದೆ, ಅಂಕಲ್ ನೆವ್ಯೂ ಅನ್ನೋದು. ನಾವೆಲ್ಲ ಚಿಕ್ಕವರಿದ್ದಾಗ ಯಾರನ್ನೇ ಆದ್ರೂ ಮಾಮ ಅಂತ ಸಂಬೋಧಿಸಕ್ ಹೇಳ್ತಾ ಇದ್ರು. ಹೌದೌದು. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಎಲ್ಲರಿಗೂ ಅಂಕಲ್ ಅನ್ನೋದು ಬಂದ್ಬಿಟ್ಟಿದೆ. ಹೌದೌದು. ಈ ನಮ್ಮಲ್ಲಿ ನಮ್ಮ ಶ್ರೀ ವೈಷ್ಣವರಲ್ಲಿ ಎಲ್ರನ್ನೂ ವಯಸ್ಸಾದವ್ರನ್ನ ಮಾಮ ಅಂತಾನೆ ಕರೆಯೋದು, ದೊಡ್ಡವ್ರು. ಆಮೇಲೆ ಅವ್ರ ಸಂಬಂಧ ಇಲ್ಲದೆ ಹೋದ್ರೆ ಇರ್ಲಿ, ಇದು ಹೆಂಗಸರನ್ನ ಮಾಮಿ ಅಂತ, ಅಂದ್ರೆ ಗಂಡಸರನ್ನ ಮಾಮ. ಅದು ಗೌರವ ಸೂಚಕ ಪದಗಳು ಕೆಲವೆಲ್ಲ. ನಮ್ಮ ಮನೇಲೂ ಅಷ್ಟೇ, ಅವರು ಯಾರೇ ಇರ್ಲಿ ದೊಡ್ಡವರು ಅವ್ರಿಗೆ ಮಾಮ ಅಂತ ಕರೆಯೋದು. ಅವ್ರ ಹೆಂಡತಿ ಅಥವಾ ಅವರು ಹೆಂಗಸರಿದ್ರೆ ಮಾಮಿ ಅಂತ ಕರೆಯೋ ಒಂದು ಅಭ್ಯಾಸ ಇವತ್ತಿಗೂ ಇದೆ. ಅದು ಈ ತರ ರೋಲ್ ಮಾಡಿ ಇಟ್ಕೊಂಡ್ಬಿಡೋದು. ಇವಾಗ ನಾನು 5 ಪೂರಿ ಹಾಕಿದ್ದೆ, ಅದಕ್ಕೆ ತುಪ್ಪ ಸವರಿ ಅದನ್ನ ರೋಲ್ ಮಾಡ್ಕೋಬೇಕು. ಈಗ ರೋಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಒಂದು 5 ನಿಮಿಷ ಇದೇ ಕಡೆ ಇಟ್ಕೊಂಡ್ಬಿಡೋಣ. ಒಂದು ತಟ್ಟೆ ಅಷ್ಟೊತ್ತಿಗೆ ಇನ್ನೂ ಹಾಕೊಂಡು ನಾನು ಸೈಡ್ಗೆ ಇಟ್ಟಿರ್ತೀನಿ. ಸೈಡ್ಗೆ ಇಟ್ಟಿರ್ತೀನಿ. ಸೇಮ್ ಮೆಥಡ್. ಈಗ ಈ ರೋಲ್ ಮಾಡಿದೀವಲ್ಲ, ಎರಡು ಹಿಂಗೆ ಇಟ್ಕೊಳ್ಳೋದು. ಓಕೆ, ಇದನ್ನ ಈ ತರ ಕಟ್ ಮಾಡ್ಕೊಳ್ಳೋದು. ಇವೆಲ್ಲ ಜಾಯಿನ್ ಮಾಡ್ಕೊಳ್ಳೋದು, ಯಾಕಂದ್ರೆ ಸಣ್ಣ ತುದಿ ಅಲ್ವಾ. ಇದನ್ನ ಹರಿಯಮ್ಮ. ಲೈಟ್ ಆಗದ ಸರ್. ಪರೋಟ ಮಾಡ್ತಾರಲ್ಲ ಆ ಟೈಪ್ ಬರ್ತದೆ. ಅದನ್ನ ಕಾವಲಿನಲ್ಲಿ ಬೇಯಿಸ್ತೀವಿ. ಇದು ಕಾವಲಿನಲ್ಲಿ ಬೇಯಿಸಲು ಎಣ್ಣೆನಲ್ಲಿ ಕರಿತೀವಿ. ಲೇಯರ್ಸ್ ಬರಬೇಕು. ಇದು ಹಾಗೆ ಸಕ್ಕರೆ ಹಾಕ್ಬಿಟ್ಟು ಮೇಲ್ಗಡೆ ಉದುರಿಸ್ಬಿಟ್ಟು ಕರೆದು ಬಿಟ್ರೆ, ಹಿಂದೆ ಬೇಕರಿಗಳಲ್ಲಿ ವರ್ಕಿ ಅಂತ ಮಾಡ್ತಾ ಇದ್ವಿ. ಇದೇ ವರ್ಕಿನ ಬೇಕರಿನಲ್ಲಿ ಓವನ್ ಅಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮಲ್ಲಿ ಓವನ್ ಇಲ್ವಲ್ಲ. ಓವನ್ ಇಲ್ಲ ಅನ್ನೋದಕ್ಕಿಂತಾನು ಇದು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದಲ್ಲ. ಓವನ್ ನೋಡ್ಕೊಂಡು ಹೋಗಕ್ಕಾಗಲ್ಲ. ಈಗ ಸ್ಟವ್ ಆಫ್ ಮಾಡಿದ್ವಿ, ಸ್ಟವ್ ಹಚ್ಕೊಳ್ಳೋಣ. ಓಕೆ, ಕಾವು ಕಮ್ಮಿ ಇರಲಿ. ಹುಳಿ ಜರಡಿ ಬೇಸನ್ ಕೊಟ್ಬಿಟ್ರೆ ಈಗ ಕರಿತಾ ಇರೋಣ ಒಂದೊಂದಾಗಿ. ಬಿಡ್ಲಾ? ಇದು ಕಮ್ಮಿ ಕಾವಲೇ ಬೇಯಬೇಕು, ಗರಿ ಬರ್ಬೇಕಲ್ಲ. ಇದೇನು ಉಬ್ಬಲ್ಲ, ಯಾಕೆಂದ್ರೆ ಉಬ್ಬೋದು ಯಾವುದು ಅಂದ್ರೆ ಪೂರಿ ಆದ್ರೂ ಉಬ್ಬುತ್ತೆ. ಇದು ನಾವು ಸುತ್ತಿರೋದ್ರಿಂದ ಪರೋಟ ತರ ಇದು ಉಬ್ಬಲ್ಲ. ಬಿಟ್ಬಿಡ್ಬೇಕು. ಈಗ ಇದು ಬೇಯ್ತಾ ಇರಲಿ. ಮಿಕ್ಸಿ ಜಾರ್ ತಗೋ. ಮಿಕ್ಸಿ ಜಾರ್ಗೆ ಗೋಡಂಬಿ, ಇಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಗೋಡಂಬಿ ಇದೆ. ಅಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ, ಅಂದ್ರೆ ನಾವು ಈ ಸ್ಪೂನ್ ನೋಡಿದ್ರೆ 2 ಸ್ಪೂನ್, ಈ ಸ್ಪೂನ್ ಅಲ್ಲಿ 2 ಸ್ಪೂನ್ ಅಳತೆ ಆಗುತ್ತೆ. 2 ರಿಂದ 2.5 ಸ್ಪೂನ್ ಎಲ್ಲ ಹಾಕೊಂಡು ಒಂದು 8-10 ಜನಕ್ಕೆ ಪಾಯಸ ಆಗುತ್ತೆ. ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ಹಾಲು ಎಷ್ಟಿದೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಮಾಡಿ. ಗೋಡಂಬಿ, ಬಾದಾಮಿ ಕೂಡ ಒಂದು 2 ಸ್ಪೂನ್, 15 ಬಾದಾಮಿ ಎಷ್ಟಿದೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಹೆಚ್ಚು ಕಡಿಮೆ 1-2 ಸ್ಪೂನ್ ಆಗುತ್ತೆ. ಹೌದು. ಇದಕ್ಕೆ
ಸಕ್ಕರೆ ನಾವು ಚಿರೋಟಿ ರವೆ 1 ಕಪ್ ತಗೊಂಡಿದ್ವಿ. ಹೌದು. ಇದು ಸಕ್ಕರೆ ಒಂದು 3/4 ಕಪ್ನಷ್ಟು ಸಕ್ಕರೆ ಇದೆ. ಹೌದು. ಅದಕ್ಕೆ ಈ ಸಕ್ಕರೆ ಎಲ್ಲಾನು ಈ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋಣ. ಎಷ್ಟು ಬೇಕಂದ್ರೆ ಅಷ್ಟು ಉಪಯೋಗಿಸೋದು, ಎತ್ತಿಟ್ಕೊಳ್ಳೋದು. ಯಾರ ಮತ್ತೆ ಅತಿಥಿಗಳು ಫ್ರೆಂಡ್ಸ್ ಯಾರು ಬರ್ತಾರೆ ಟಕ್ ಅಂತ ಮಾಡ್ಕೊಳ್ಬೋದಲ್ಲ, ಹಾಕ್ಬಿಡ್ಬೋದು. ಏಲಕ್ಕಿ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು 3/4 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಹೌದು. ಈ ಸಿಹಿ ಪದಾರ್ಥಗಳಿಗೆ ಇದನ್ನ ಪಕ್ಕಕ್ಕೆ ಇಟ್ಕೊಂಡು, ಆಯ್ತಾ, ಪಕ್ಕಕ್ಕೆ ಇಟ್ಕೊಂಡು ಇದನ್ನ ಕರಿತೀವಲ್ಲ, ಆದ್ಮೇಲೆ ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು, ಆಮೇಲೆ ಎಷ್ಟು ಬೇಕೋ ಅಷ್ಟನ್ನ ನಾವು ತಗೊಂಡು ಅದ್ರ ಜೊತೆಗೆ ಕೋವಾ ಹಾಲು ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ. ಇದನ್ನ ಇವಾಗ ಕಾಯ್ಬೇಕು, ಅದಾಗೋವರೆಗೂ ಹೌದು ಹೌದು ಕಾಯ್ಬೇಕು. ಹೌದು. ನೋಡಿಲಿ ಈ ಲೇಯರ್ಸ್ ನೋಡಿದ್ಯಾ? ಹೌದು. ಲೇಯರ್ಸ್ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇಯುತ್ತೆ ಕ್ರಿಸ್ಪಿಯಾಗಿ. ಹಾ. ಈಗ ಸ್ವಲ್ಪ ಕಾವು ಕಮ್ಮಿ ಮಾಡ್ಕೊಳ್ಳೋಣ. ಅದು ಲೇಯರ್ಸ್ ಬಂದಿದ್ದು ನೋಡಕ್ಕೆ ಚೆನ್ನಾಗಿದೆ. ನೋಡಕ್ಕೆ ಚೆನ್ನಾಗಿದೆ. ಒಂದಾದ್ಮೇಲೆ ಒಂದು ಅಂತ ಬರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ. ಅದ್ರಲ್ಲೂ ಅದು ಹಿಟ್ಟು ನಾವು ಲಟ್ಸ್ಬಿಟ್ಟು ಉಜ್ಜಿದಾಗ ಅದು ಕರಿಯಕ್ ಎಣ್ಣೆ ಎಲ್ಲ ಹಾಕಕ್ ಮುಂಚೆ ಇದ್ದಿದ್ದು ಲೇಯರ್ಸ್ಗೂ ಇವಾಗ ಅದು ಕರೆದಾದ್ಮೇಲಿನ ಲೇಯರ್ಸ್ಗೂ ಇಷ್ಟೊಂದು ವ್ಯತ್ಯಾಸ ಇದೆ. ಅವಾಗ ನಾವು ಉಜ್ಜೋವಾಗ ಲೇಯರ್ಸ್ ಗೊತ್ತೇ ಆಗ್ತಾ ಇರ್ಲಿಲ್ಲ, ಎಲ್ಲ ಅಂಟ್ಕೊಂಡ್ಬಿಟ್ಟಿದೇನೋ ಅಂತ ಅನ್ಸ್ತು. ಇವಾಗ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂದ್ರೆ. ಇನ್ನೊಂದು ಈ ಆಂಧ್ರದಲ್ಲಿ, ರಾಜಸ್ಥಾನ, ಆಮೇಲೆ ಗುಜರಾತ್ ಅಲ್ಲಿ ಕಾಜು ಅಂತ ಒಂದು ಸ್ವೀಟ್ ಮಾಡ್ತಾರೆ. ಸೇಮ್ ರೆಸಿಪಿ, ತುಪ್ಪ ಸಾಟಿ ಸ್ವಲ್ಪ ಜಾಸ್ತಿ ಇದೇ ತರ ಮಾಡಿ ಅದು ಈ ರೆಕ್ಟಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಅದು ಮಾಡಿ ತೋರ್ಸಾಗುತ್ತೆ. ಇದನ್ನ ಪಾಕಕ್ಕೆ ಹಾಕೋದು. ಈಗ ಸ್ವಲ್ಪ ತುಪ್ಪ ಸಾಟಿ ಕಮ್ಮಿ ಆಗಿದೆ, ಪಾಕ ಕಮ್ಮಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ. ತುಪ್ಪ ಸಾಟಿ ಕೊಟ್ಕೊಂಡು ಇದೇ ಮೆಥಡ್ ಹಿಂಗೆ ಮಾಡಿ ಪಾಕಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿದೆ. ಈ ಬಾದುಷಾ ಎಲ್ಲ ಮಾಡಲ್ವಾ, ಬಾದುಷಾ ಬಾದಾಮ್ ಪುರಿ ಎಲ್ಲ ಲೇಯರ್ಡು, ಬಟ್ ಇದು ಶೇಪ್ ಚೆನ್ನಾಗಿದೆ. ಇದು ನೋಡೋದಕ್ಕೂ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡ್ಬಿಟ್ಟು ನಾವು ಸ್ವೀಟ್ ಮಾಡ್ಬೋದು. ಇದೊಂದು ಹೊಸ ಸ್ವೀಟ್ ಅಂತ ನಾವು ಮಾಡ್ಬೋದು, ವರ್ಕಿ ಸ್ವೀಟ್ ಅಂತ. ಚೆನ್ನಾಗಿದೆ, ನೋಡಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆ ಲೇಯರ್ ಬರುತ್ತಲ್ವಾ, ಚಿಕ್ಕ ಮಕ್ಳಿಗೆ ನಾವೆಲ್ಲ ಚಿಕ್ಕವರಿದ್ದಾಗ ಚಪಾತಿನಲ್ಲಿ ಎಷ್ಟು ಪದರ ಬಂತು ಅಂತ ಎಣಿಸ್ತಾ ಇದ್ವಿ. ಇವತ್ತಿಗೂ ನನಗೆ ಪತ್ರ ಚಪಾತಿ ಇಷ್ಟ. ಅದು ಎಷ್ಟು 3 ಪದ್ರು 4 ಪದ್ರು 5 ಪದ್ರು ಅಂತ ಮೆತ್ತಗಿರತ್ತೆ. ಅದು ಎಳೆ ತೆಗ್ದು ತಿಂತಾ ಇದ್ವಿ. ನಾವ್ ಚಿಕ್ಕವರಿದ್ದಾಗ ಒಂದ್ ಚಪಾತಿ ಹಾಕೊಟ್ರೆ ಅದ್ರಲ್ಲಿರೋ ಪದ್ರ ನೋಡ್ಬಿಟ್ಟು ನಾನು 3 ತಿಂದೆ 4 ತಿಂದೆ ಅಂತ ಇದ್ವಿ. ನನಗೆ ಇಲ್ಲಿರೋ ಪದ್ರ ನೋಡಿದಾಗ ಅದೇ ನೆನಪಾಗ್ತಾ ಇದೆ. ಅಷ್ಟ್ ಚೆನ್ನಾಗ್ ಬಂದಿದೆ ನೋಡಿ. ಅದು ಎಣಿಸ್ತಾ ಹೋದ್ರೆ ಕಡಿಮೆ ಅಂದ್ರೂ ಒಂದು 8 ರಿಂದ 10 ಪದ್ರಗಳು ಕಾಣ್ತಾ ಇದೆ. ನನ್ನ ಕಸಿನ್ ಶ್ರೀಧರ್ ಅಂತ ಇದೆ, ಅವ್ರ ಸೋದರ ಮಾವ, ನಾವು ಮಾಮ ಅಂತಾನೆ ಕರಿತೀವಿ. ದಾಸಿ ಮಾಮ ಅಂತ. ಅವರು ಇಂಡಿಯನ್ ರೈಲ್ವೇಸ್ ಅಲ್ಲಿ ಅವ್ರು ಕೆಲಸ ಮಾಡಿದ್ದೆಲ್ಲ ಉತ್ತರ ಭಾರತದಲ್ಲಿ, ಫುಲ್ ಅಜ್ಮೀರು ಆ ಕಡೆನೇ ಇದೆ. ಅವ್ರಿಗೆ ಬೆಳೆದಿದ್ದೆಲ್ಲ ಅಲ್ಲೇನೇನೆ. ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಬ್ಯಾಚುಲರ್, ಹಾಗಾಗಿ ಅವರೇ ಅಡುಗೆ ಮಾಡ್ಕೊತಾ ಇದ್ರು. ಅವ್ರು ಮಾಡ್ತಾರೆ, ಪತ್ರ ಚಪಾತಿ ಮಾಡ್ತಾರೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ಬೇಕು ಅನ್ಸುತ್ತೆ. ನಾರ್ತ್ ಇಂಡಿಯನ್ ಗ್ರೇವಿಗಳನ್ನ ಮಾಡ್ತಾರೆ. ನಾವು ತೋಟಕ್ಕೆಲ್ಲ ಹೋದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಎಸ್ಪೆಷಲಿ ಆ ಚಪಾತಿ ಮಾತ್ರ ಬಹಳ ಎಕ್ಸಲೆಂಟ್ ಆಗಿ ಮಾಡ್ತಾರೆ. ನಾವು ಗುಂಡ್ಲಪೇಟೆಗೆ ಹೋದ್ರೆ ನನ್ನ ಸಿಸ್ಟರಿಂದ ಇದ್ದಾರೆ ಮಧುರಾ ಅಂತ, ಅವ್ರ ಹತ್ರ ಚಪಾತಿ ಮಾಡಿಸ್ಕೊಂತಿರ್ತೀವಿ. ಆ ಥರ ನನಗೆ ಚಪಾತಿ ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಅಲ್ಲ, ಬಟ್ ಏನಂದ್ರೆ ಪದ್ರ ಇದ್ರೆ ಚೆನ್ನಾಗಿದೆ. ಇಷ್ಟಪಟ್ಟು ತಿನ್ಬೋದು. ಬಣ್ಣ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡೋದಕ್ಕೆ. ನೋಡು ಈ ಹತ್ತಲ್ಲಿ ತೆಗೆದು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ಆ ಹಂತದಲ್ಲಿ ಎಲ್ಲ ತೆಗೆದ್ಬಿಟ್ಟು ಅದನ್ನ ಆರಕ್ ಬಿಡ್ಬೇಕಲ್ವಾ. ಕರೆಕ್ಟ್ ಆಗಿ ಎಣ್ಣೆನಲ್ಲಿ ಫ್ರೈ ಆದ್ರೆ, ಡೀಪ್ ಫ್ರೈ ಆದ್ರೆ ಆ ಎಣ್ಣೆ ಕೂಡ ಕುಡಿಯಲ್ಲ, ಎಲ್ಲ ಬಿಟ್ಕೊಂಡ್ ಬಂದ್ಬಿಡತ್ತೆ. ಕೆಲವರು ತುಂಬಾ ಸರಿಯಾಗಿ ಗೊತ್ತಾಗ್ದೇನೆ ತೆಗೆದ್ಬಿಡ್ತಾರಲ್ವಾ, ಅದು ಎಣ್ಣೆ ಸಿಕ್ಕಾಪಟ್ಟೆ ಬಂದ್ಬಿಡತ್ತೆ. ಅದು ನೋಡಕ್ಕೆ ಬೇಡ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ ನೋಡಕ್ಕೆ. ಹೌದು, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಂದೊಂದು ದಿವಸ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಎಕ್ಸ್ಪೆಕ್ಟ್ ಮಾಡಿ ತುಂಬಾ ಆಸೆ ಇಟ್ಕೊಂಡು ಯಾವ್ದೋ ಅಡುಗೆ ಮಾಡ್ತೀವಿ, ಯಾವತ್ತು ಫೇಲ್ಯೂರ್ ಆಗಿರುತ್ತೆ. ಒಂದ್ ದಿವಸ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅವತ್ತು ಹೈ ಕ್ಲಾಸ್ ಆಗಿ ಬರುತ್ತೆ. ಅದಕ್ಕೆ ಹೇಳ್ತಾರಲ್ವಾ, ಅಡಿಗೆ ಮಾಡೋರ್ಗೆ
ಅವರ ಮನಸ್ಸು ಮತ್ತೆ ಅವರ ಇದು ಯೋಚನಾ ಲಹರಿಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅವಲಂಬನೆ ಕೂಡ ನಿನ್ನ ಆರೋಗ್ಯ ಪರಿಸ್ಥಿತಿ, ನಿನ್ನ ಮಾನಸಿಕ ಪರಿಸ್ಥಿತಿ ಹೆಂಗಿದೆ ಇರುತ್ತೆ ಅಂತ ಮನೆಯಲ್ಲಿ ಮಕ್ಕಳು ಯಜಮಾನ್ರು ಹೇಳ್ಬಿಡ್ತಾರೆ, ಅತ್ತೆ ಮಾವ ಅಥವಾ ತಂದೆ ತಾಯಿ ಯಾಕೋ ಆರೋಗ್ಯ ಸರಿ ಇಲ್ವಾ ಅಂತ ಕೇಳ್ತಾರೆ. ಯಾಕೆಂದ್ರೆ ನಿನ್ನ ಮನಸ್ಸಿನ ಇದು ಅದರಲ್ಲಿ ವ್ಯಕ್ತವಾಗುತ್ತೆ, ಅಡುಗೆನಲ್ಲಿ ವ್ಯಕ್ತವಾಗುತ್ತೆ. ಬೇರೆ ಅವರ ಅದೇ ಮನಸ್ಥಿತಿ ಅಥವಾ ಅವರ ಒಂದು ಆರೋಗ್ಯ, ದೈಹಿಕ ಆರೋಗ್ಯ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯ ಇರ್ಬೋದು, ಅದನ್ನ ಸುಮ್ಮನೆ ಮಾತುಕತೆಯಲ್ಲಿ ಅಳಿಯಕ್ಕಾಗಲ್ಲ. ಆದ್ರೆ ಈ ಅಡಿಗೆ ನೋಡಿ ಈಗ ಆಗಿದೆ, ಈ ಹಂತದಲ್ಲಿ ತೆಗೆದ್ಬಿಡೋದು. ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿದೆ. ಒಂದು 5 ನಿಮಿಷ ಫ್ಯಾನ್ ಅಡಿ ಇಟ್ಬಿಟ್ರೆ ಈ ಸ್ಟವ್ ಇದನ್ನೇ ಎತ್ತಿಟ್ಬಿಡೋಣ. ಈಗೆಲ್ಲ ಸಾಕು. ಈಗ ಇದಿಷ್ಟು ತುಪ್ಪ, ಕೋವಾ ಮಾತ್ರ ಇರಲಿ, ಹಾಲು. ಈಗ ಪುಟಾಯಿ ನಾವು ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ವಲ್ಲ, ಇದಕ್ಕೆ ಇದನ್ನ ಸ್ವಲ್ಪ ಪುಡಿ ಮಾಡಿ, ಏನು ತುಂಬ ಪುಡಿ ಮಾಡಬೇಕು ಅಂತೀವಿ, ಮಿಕ್ಸಿಗೆ ಸಿಗೋಂಗೆ ನೋಡಿ ಎಷ್ಟು ಈಸಿಯಾಗಿ ಪುಡಿ ಆಗುತ್ತೆ. ತುಂಬಾ ಗರಿ ಗರಿನೂ ಆಗಿದೆ. ಹೌದು, ಇದನ್ನ ಎಲ್ಲಾನು ಪುಡಿ ಮಾಡಿ ಹಾಕೋಬೇಕು, ಅಂದ್ರೆ ಮಿಕ್ಸಿಗೆ ಹಾಕೋಬೇಕು. ಹೌದು, ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿದೆ. ಅವಾಗ ಎಣ್ಣೆಯಿಂದ ತೆಗೆದಾಗಿರೋಷ್ಟು ಬಿಸಿ ಇಲ್ಲ, ಆದ್ರೂ ಕೂಡ ಒಂದು ಸ್ವಲ್ಪ ಕೈಗೆ ನಡೆಯುತ್ತೆ. ಸೊ ಇಲ್ಲಿ ಇರೋದನ್ನ ಎಲ್ಲಾನು ಹಾಕೋತಾ ಇದ್ದೀನಿ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸರಿ, ಆಯ್ತು. ಬೌಲ್ ಕೊಡು, ಏಲಕ್ಕಿ ಪುಡಿ ಹಾಕ್ಬಿಡು. ಏಲಕ್ಕಿ ಪುಡಿನ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ಬೋದು. ನಾವು ಒಂಚೂರು ಸಕ್ಕರೆ ಹಾಕಿ ಪುಡಿ ಮಾಡೋದ್ರಿಂದ ನಾವು ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀವಿ. ಸರಿ, ಆಯ್ತು. ಈಗ ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ವರ್ಕಿ ಪಾಯಸಕ್ಕೆ. ಇದನ್ನ ನೋಡಮ್ಮ, ಒಂದು ಇಷ್ಟು ಹಾಕೊಂಡ್ರೆ ನೀವೊಂದು 7-8 ಜನ ಇದೀವಲ್ವ ಇವಾಗ, ಸಾಕು, ಇಷ್ಟೇ ಸಾಕು, ತಿಕ್ಕಾಗುತ್ತೆ ಅದೇನೆ. ಈಗ 1 ಬೌಲು ಹಾಲು, ಇನ್ನೂ 1 ಬೌಲ್ ಹಾಲು. ಸೊ ಇದು ಇವಾಗ 1 ಬೌಲ್ ಹಾಲು ಇರೋದನ್ನ ನಾವು 2 ಅಂತ ಮಾಡ್ಕೊಂಡ್ವಿ. ಹೌದು, ಯಾಕಂದ್ರೆ ಯಾತಿಗೆ 2 ಮಾಡ್ಕೊಂಡ್ವಿ ಇದ್ರೆ ಪಾಯಸ ಕುಡಿಯೋರು ಇದಾರೆ. ಈಗ ಇಲ್ಲ ಅಂದ್ರೆ 1 ಬೌಲ್ ಪಾಯಸದಲ್ಲಿ, 1 ಬೌಲ್ ಹಾಲಿನ ಪಾಯಸದಲ್ಲಿ ನಾವು 3 ಇಂದ 4 ಜನ ಆರಾಮಾಗಿ ಹೌದು ಕುಡಿಬಹುದು. ನಾವು ಕಲಿಸ್ತೀವಲ್ಲ, ಇದನ್ನ ಕಲ್ಸಿದ್ರೆ ತೆಳು ಅಂತ ಅನ್ಸತ್ತೆ ನೋಡೋದಕ್ಕೆ ನಿನ್ಗೆ, ಈಗ ತೆಳು ಅನ್ಸತ್ತೆ, ಅದು ಬಾಯಿಲ್ ಆಗ್ತಾ ಆಗ್ತಾ ಅದು ಗಟ್ಟಿ ಬರುತ್ತೆ. ನಾವು ಇವಾಗ್ಲೇನೆ ಖೋವಾ ಹಾಕೋಬೇಕಾ, ಬಾಯ್ಲ್ ಆಗುವಾಗ ಹಾಕೊಳ್ಳೋದು? ಈಗ ಹಾಕ್ಬಿಡ್ಬೇಕು, ಈಗಲೇ ಹಾಕೊಳ್ಳೋದು. ಹಾಕ್ಬಿಡಮ್ಮ. ಇದು ಸುಮಾರು ಒಂದು 100 ಇಂದ 150 ಗ್ರಾಮ್ ಖೋವಾ ಇದೆ. ಹೌದು, ಅದನ್ನ ಪೂರ್ತಿಯಾಗಿ ಹಾಕೊಂಡು ಈಗ ಇದನ್ನ ಫ್ರಿಡ್ಜ್ ಅಲ್ಲಿ ಇದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ಕೋವಾನ ಎತ್ತಿಡ್ಬೇಕು. ಹೌದು, ಫ್ರಿಡ್ಜ್ ಅಲ್ಲಿ ಇದ್ರೆ ನೀನ್ ಈ ರೀತಿ ಕಲ್ಸಕ್ಕಾಗಲ್ಲ ಖಂಡಿತ. ಆಮೇಲೆ ಅದು ಫ್ರಿಡ್ಜ್ ಅಲ್ಲಿ ತಣ್ಣಗಿರೋದ್ರಿಂದ ಸರಿಯಾಗಿ ಬ್ಲೆಂಡು ಆಗಲ್ಲ ಕುದಿಯೋವಾಗ. ಕೈಯಿಂದ ಅಥವಾ ಬೀಟರ್ ಇಂದ ಸ್ಮ್ಯಾಶ್ ಮಾಡಿದ್ರೆ ಅದು ಚೆನ್ನಾಗಿ ಬ್ಲೆಂಡ್ ಆಗತ್ತೆ. ಅದು ನಾವು ಕುದಿಯೋವಾಗ್ಲೂ ಅಷ್ಟೇ, ಪ್ರತಿಯೊಂದು ಹಾಲಿನ ಡ್ರಾಪ್ ಬಿಂದುಗಳು ಇದ್ರಲ್ಲೂ ಕೂಡ ಚೆನ್ನಾಗಿ ಹಾಲು ಕೂಡ ಗಟ್ಟಿ ಆಗತ್ತೆ, ಹಾಲ್ಗೊಂದು ಫ್ಲೇವರ್ ಬರುತ್ತೆ. ರಬಡಿ ಮಾಡ್ತಾರಲ್ಲ ಗುಜರಾತಿ ರಾಜಸ್ಥಾನದ ಅವರು ಅಷ್ಟೇನೆ, ಫ್ಲೇವರ್ ಅದು ಹಾಲು ಕುದ್ದು ಅದ್ರಲ್ಲೇ ರಬಡಿ ಮಾಡೋದು, ಹಾಲು ಕುದಿಸೇನೆ ರಬಡಿ ಮಾಡೋದು. ಖೋವಾನು ಕೂಡ ಹಾಲಿನ ಒಂದು ಪ್ರಾಡಕ್ಟ್ ಅಲ್ವಾ? ಹಾಲಿನ ಕುದಿಸಿ ಅದು ತಿಕ್ಕಾದ್ಮೇಲೆ ಸಕ್ಕರೆ ಹಾಕಿದ್ರೆ ಕೋವಾ, ಇಲ್ಲ ಅಂದ್ರೆ ಸಪ್ಪೆ ಕೋವಾ ಅಂತ. ಕೆಲವು ಸ್ವೀಟ್ಗಳಿಗೆ ಸಪ್ಪೆ ಕೋವಾ ತರಿಸ್ತೀವಿ. ಈ ಜಾಮೂನ್ಗೆ ಸ್ವೀಟ್ ಕೋವಾ ಆಗಲ್ಲ, ಸಪ್ಪೆ ಕೋವಾನೇ ಹಾಕ್ಬೇಕು. ಸೊ ಇದೇನು ಅಂದ್ರೆ ಚೆನ್ನಾಗಿ ಕೋವಾನ ಸ್ಮ್ಯಾಶ್ ಮಾಡ್ಕೊಳ್ಳೋದೇ ಒಂದು ಹದ, ಅಂದ್ರೆ ಅದೊಂದು ಕಲೆ ಅದು ಈ ಒಂದು ಪಾಯಸದಲ್ಲಿ. ಯಾಕಂದ್ರೆ ನಾವು ಈ ಪೌಡರ್ ಮಾಡ್ಕೊಂಡಿದೀವಲ್ವಾ, ಈಗ ಸಕ್ಕರೆ, ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ಆಮೇಲೆ ನಾವು ಮಾಡ್ಕೊಂಡಿರೋ ವರ್ಕಿ, ಇದನ್ನೆಲ್ಲ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ಅದು ಗಂಟಾದ್ರೂ ಕುದಿತಾ ಬಿಟ್ಕೊಳತ್ತೆ. ಖೋವಾ ಮಾತ್ರ ಬಿಟ್ಕೊಳಲ್ಲ, ಅದು ಸ್ವಲ್ಪ ಹಂಗೆ ಉಳಿದ್ ಬಿಟ್ರೆ ಬಾಯಿಗೆ ಕೋವಾನು ಬಿಟ್ಕೊಳತ್ತೆ, ಇದೇ ಬಿಟ್ಕೊಳಲ್ಲ. ಹೌದಾ? ಇದೇ ಗಂಟೆ ಆಗ್ಬಿಡುತ್ತೆ ಸರಿಯಾಗಿ ಕಲಿಸ್ದೇ ಹೋದ್ರೆ. ಈಗ ಎಲ್ಲ ಕಲ್ಸಿಟ್ಕೊಂಡಿದ್ದೀವಿ, ಹಾಲು ಎಲ್ಲ ಹಾಕಾಯ್ತು. ಇನ್ನು ಸ್ವಲ್ಪ ಹಾಲು ಎಕ್ಸ್ಟ್ರಾ ಹಾಕಿದ್ದೀವಿ, ಯಾಕೆಂದರೆ
ಪಾಯಸ ಕುಡಿಯೋರು ಜಾಸ್ತಿ ಇರೋದ್ರಿಂದ ಹೌದು. ಇನ್ನೊಂಚೂರು ಸಕ್ಕರೆನೇ ಎಕ್ಸ್ಟ್ರಾ ಹಾಕೋಣ. ಸಾಕು. ನಾವು ಪುಡಿಗೆ ಹಾಕಾಗಿದೆ. ಹೌದು. ಇದು ತಳ ಬಿಡಬಾರ್ದು, ಕ್ಲೀನಾಗಿ ಕುದಿಸ್ಬೇಕು. ಈ ಹಂತದಲ್ಲಿ ಕುಂಕುಮ ಕೇಸರಿ ಹಾಕೋಣ. ಬೇಕಾದ್ರೆ ಪೌಡರ್ ಬೇಕಾದ್ರೂ ಸೇರಿಸ್ಕೋಬಹುದು. ನಾವು ಮಿಕ್ಸಿ ಮಾಡ್ತೀವಲ್ಲ ಅದ್ರ ಜೊತೆ ಪುಡಿ ಮಾಡ್ಬೇಕಾದ್ರೂ ಹಾಕೋಬಹುದು. ಬಟ್ ಆ ದಳ ಕಂಡ್ರೆ ಕಣ್ಣಿಗೆ ಒಂದು ಲಕ್ಷಣ. ಇದು ಕೇಸರಿನ ನಾನು ಕೈಯಿಂದಾನೇ ಹಾಕ್ತೀನಿ. ಕೈ ಕೇಸರಿ ಘಮ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಬ್ರ್ಯಾಂಡ್ ಕೂಡ ಯಾವ್ದೋ ಬೇರೆ ಬ್ರ್ಯಾಂಡೇ ಇದೆ. ಇದು ಮೊನ್ನೆ ಒಂದು ಉಪನಯನ ಆಯ್ತು ನಮ್ಮ ರಿಲೇಟಿವ್ಸ್ ಗೃಹ ಪ್ರವೇಶ ಮಾಡ್ತಾರಲ್ಲ, ಅವ್ರ ಅಕ್ಕನ ಮಗಂದು ಅಂಜನಾ ಅಂತ, ಅವರು ಜರ್ಮನಿನಲ್ಲಿ ಇದ್ದಾರೆ. ಅವರ ಮಗಂದು ಉಪನಯನಕ್ಕೆ ಇದು ಪ್ರೆಸೆಂಟೇಶನ್ ಕೊಟ್ಟರು ಬಂದವರಿಗೆ. ಸ್ಪ್ಯಾನಿಷ್ ಅಂತ ಬರ್ದಿದ್ದಾರೆ ಇದ್ರ ಮೇಲೆ. ಅದು ಘಮ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಒಂದು 10 ರಿಂದ 12 ಎಸಳುಗಳನ್ನ ಹಾಕ್ತಾ ಇದ್ದೀನಿ. ಬೇಕು ಅಂದ್ರೆ ನೋಡ್ಬಿಟ್ಟು ಹಾಕೋಬಹುದು. ಆದ್ರೆ ಕೇಸರಿ ಫ್ಲೇವರ್ ತುಂಬಾ ಆಗ್ಬಿಟ್ರೆ ಬಣ್ಣಕ್ಕೋಸ್ಕರ ಒಂದ್ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ಬೇಕು. ಇನ್ನೊಂಚೂರು ಹಾಕ್ಬೇಕು. ಇದು ತುಂಬಾ ಆಗ್ಬಿಟ್ರೆ ಅದು ಅಷ್ಟೊಂದು ಬಾಯಿಗೆ ಅದೇ ಫ್ಲೇವರೇ ಬರುತ್ತೆ, ಪಾಯಸದ ಫ್ಲೇವರ್ ಹೊಟ್ಟೋಗತ್ತೆ. ಅದರಿಂದ ಒಂದ್ ಸ್ವಲ್ಪ 10 ರಿಂದ 12 ಎಸಳು ಹಾಕಿದ್ರೆ ಸಾಕು. ಇದೆಲ್ಲ ಅವರವರ ಭಾವಕ್ಕೆ ಅಷ್ಟೇ. ಅವ್ರು ಇದ್ರೆ ಹಾಕೊಳ್ಳಿ. ಇದ್ರಲ್ಲ ಇದೇ ರಿಚ್ ಆಗಿದೆ. ಇದರಲ್ಲೇ ಬೇಕಾದಷ್ಟು ಪೌಷ್ಟಿಕಾಂಶ. ಇವಾಗ ನಾವು ಏನ್ ವರ್ಕಿ ಮಾಡ್ಕೊಂಡಿದೀವೋ ಅದಕ್ಕೆ ಹಾಕಿರೋ ಬಾದಾಮಿ, ಗೋಡಂಬಿ, ಖೋವಾ, ಜೊತೆಗೆ ಏಲಕ್ಕಿ ಪುಡಿ, ಜೊತೆಗೆ ಹಾಲು. ವಾಸ್ತವವಾಗಿ ವರ್ಕಿಗಿಂತ ವರ್ಕಿ ಕಾಸ್ಟ್ಲಿ ಅಲ್ಲ, ವರ್ಕಿಗೆ ಎಕ್ಸ್ಟ್ರಾ ಹಾಕ್ತಿವಲ್ಲ ಅದೇ ಕಾಸ್ಟ್. ಹೌದು. ಆಮೇಲೆ ಇವತ್ತಿನ ಕಾಲಮಾನಗಳಲ್ಲಿ, ಇವತ್ತಿನ ದಿನಗಳಲ್ಲಿ ಯಾವ್ದು ಕಾಸ್ಟ್ಲಿ ಅಂತ ಇಲ್ಲ. ಹೌದು. ಮನುಷ್ಯರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅವಶ್ಯಕತೆ ಎಲ್ಲರಿಗೂ. ಏನಂದ್ರೆ ಇವತ್ತು ನಮ್ಮ ಊಟ ತಿಂಡಿಗಳಲ್ಲೂ ಅಷ್ಟೇ. ಮೊದ್ಲೆಲ್ಲ ಈಗ ನಾವ್ ಚಿಕ್ಕವರಿದ್ದಾಗ ನಮ್ ತಾತ ಅವ್ರ ಕಾಲದಲ್ಲೆಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದೆಲ್ಲ ಸಿಗ್ತಾ ಇರ್ಲಿಲ್ಲ. ಅವರೆಲ್ಲ ಹಬ್ಬಕ್ಕೋಸ್ಕರ ಕಾಯ್ತಾ ಕುತ್ಕೋತಾ ಇದ್ರು. ನಮ್ಮ ಮನೇಲಿ ಏನೋ ಒಬ್ಬಟ್ಟು ಮಾಡ್ತಾರೆ. ಇವತ್ತು ಹಂಗಲ್ಲ. ನಮ್ಗೆ ಇವತ್ತು ಒಬ್ಬಟ್ಟು ತಿನ್ಬೇಕು ಅನ್ಸಿದ್ರೆ ಮನೇಲಿ ಮಾಡ್ಬಿಡ್ಬೋದು. ಅಮ್ಮ ಮಾಡ್ಕೊಡು ಅಂದ್ರೆ ಎಲ್ಲಾ ಅಮ್ಮಂದ್ರು ರೆಡಿ ಇರ್ತಾರೆ ಮಾಡಕ್ಕೆ. ಮಕ್ಕಳು ತಿಂದ್ರೆ ಅದರಿಂದ 2 ಸ್ಪೂನ್ ತುಪ್ಪ ಸಾಕು. ಹಂಗಾಗಿ ಕಾಸ್ಟ್ಲಿ ಅನ್ನೋದಕ್ಕಿಂತ ರಿಚ್ ಆಗಿ ಹೆಲ್ದಿಯಾಗಿರೋ ಫುಡ್ ಅನ್ನ ಎಲ್ರು ಮಾಡ್ಕೊಟ್ರೆ ಮಕ್ಕಳು ತಿಂದ್ರೆ ಅವರಿಗೆ ಒಂದು ಪೌಷ್ಟಿಕತೆ ಬರುತ್ತೆ ಅನ್ನೋದು. ಇದ್ರಲ್ಲಿ ನಾವು ಉಪಯೋಗಿಸಿರೋದು ಎಲ್ಲಾ ಪದಾರ್ಥಗಳಲ್ಲೂ ಕೂಡ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಬೇರೆ ಯಾವ್ದೋ ಒಂದು ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಅನ್ನೋದು ಯಾವ್ದು ಇಲ್ಲ. ಫ್ರೆಶ್ ಆಗಿ ಮಾಡ್ಕೊಡೋದು. ಬಂಧುಗಳೇ, ವರ್ಕಿ ಪಾಯಸ, ಮಾಮಾಸ್ ಕೈ ರುಚಿಯ ವರ್ಕಿ ಪಾಯಸ ರೆಡಿಯಾಗಿದೆ. RVR ಕಿಚನ್ನ ವರ್ಕಿ ಪಾಯಸ ರೆಡಿಯಾಗಿದೆ. ಈಗ ನಮ್ಮ RVR ಕಿಚನ್ನಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಶರಣ್ಯ ಅಂತ. ನಮ್ಮ ಶರಣ್ಯ ಒಳ್ಳೆ ಹುಡುಗಿ. ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಕೆಲಸ ಮಾಡ್ತಾಳೆ, ಪ್ರೀತಿಯಿಂದ ಕೆಲಸ ಮಾಡ್ತಾಳೆ. ಅವ್ರನ್ನ ನಾನು ಇವತ್ತು ನಮ್ಮ ಶರಣ್ಯನ ಕರಿತಾ ಇದ್ದೀನಿ. ಕರಿಬಿಟ್ಟ ಶರಣ್ಯ ಅವರೇ ಬನ್ನಿ. ಶರಣ್ಯ, ಈಗ ನಮ್ಮ ಪಾಯಸ ಈ ಪಾಯಸ ವರ್ಕಿ ಪಾಯಸ ರುಚಿ ನೋಡಿದೀಯ ಕಿಚನಲ್ಲಿ. ನಿನ್ನೆ ಯಾಕೆ ಕರೆದೆ ಅಂದ್ರೆ ಈ ಕಿಚನ್ ಅಲ್ಲಿ ರುಚಿ ನೋಡಿರೋದ್ರಿಂದ ನಾವು ಇಲ್ಲಿ ಮಾಡಿರೋದು ಅಲ್ಲಿ ಮಾಡೋದು ಎರಡು ಒಂದೇ ತರ ಇದೆಯಾ ಅಥವಾ ಚೆನ್ನಾಗಿದ್ಯಾ ಏನು ಎಂತು ಎಲ್ಲ ನೀನು ಪಾಯಸ ಟೇಸ್ಟ್ ಮಾಡ್ಬಿಟ್ಟು ಬಿಸಿ ಇದೆ ಜೋಪಾನ ಹಾಕ್ಕೊಡ್ತೀನಿ. ಇದು ನೋಡು, ಇವಾಗ ಸ್ವಲ್ಪ ಗಟ್ಟಿ ಇದೆ, ಎಲೆ ತುದಿಗೂ ಬಳಸ್ಬೋದು. ಇದು ತೆಳುವಾದ್ರೆ ಲೋಟಕ್ಕೆ ಹಾಕಿ ಕುಡಿಯೋದಕ್ಕೂ ಚೆನ್ನಾಗಿದೆ. ಶರಣ್ಯ, ಕುಡಿದು ನೋಡಿ, ಟೇಸ್ಟ್ ನೋಡು ಹೇಗಿದೆ. ಬಿಸಿ ಇದೆ ನೋಡಿ. ಇದೇನಾಗತ್ತೆ ಅಂದ್ರೆ ಬಿಸಿ ಇದ್ದಾಗ ಕೆಲವು ಸರಿ ಸಕ್ಕರೆ ಉಪ್ಪಿನ ರುಚಿ ಸಡನ್ ಆಗಿ ಗೊತ್ತಾಗಲ್ಲ. ಒಂದ್ ಸ್ವಲ್ಪ ನಿಧಾನಕ್ಕೆ 2-3 ಸ್ಪೂನ್ ತಗೋಬೇಕಾಗತ್ತೆ. ನಿಧಾನಕ್ಕೆ ರುಚಿ ನೋಡಿ ಉಪ್ಪು ಹಾಕೊಂಡು ಆರಿಸ್ಕೊಂಡು ಸ್ಪೂನ್ ಅಲ್ಲಿ ತಗೋಬೇಕು. ಬಿಸಿ ಸುಡ್ತಾ ಇದೆ. ಚೆನ್ನಾಗಿದೆ. ನಮ್ಮ ಅಪ್ಪ ಮಾಡಿದ ಪಾಯಸ ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ಕುಡಿದು ನೋಡಿ. ನಮ್ಮ ಕಿಚನ್ ಅಲ್ಲಿ ಮಾಡೋ ಹಂಗೆ ಇದೆಯಾ? ನಮ್ಮ ಕಿಚನ್ ಅಲ್ಲಿ ಮಾಡಂಗಿದೆ. ಇದೆ ತುಂಬಾ ಚೆನ್ನಾಗಿತ್ತು ಪಾಯಸ. ಎಲ್ರಿಗೂ ಇಷ್ಟ ಆಗುತ್ತಾ? ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಪಾಯಸ. ಆಗ್ಲಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಹೀಗೆ ನಮ್ಮ ಜೊತೆನೆ ಇದ್ದು RVR ಕಿಚನ್ ಅಲ್ಲಿ ಹೆಚ್ಚು ವರ್ಷಗಳ ಕಾಲ ನೀನು ಸೇವೆ ಮಾಡು. ನಾವು ಪ್ರೀತಿಯಾಗಿ, ನೀವು ನನ್ನನ್ನು ನೋಡ್ಕೊತಾ ಇದೀವಿ, ನೀನು ಹಾಗೆ ಪ್ರೀತಿಯಾಗಿದೀಯ. ನಮಸ್ಕಾರ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಮಾಡಿರೋಂತಹ ವರ್ಕಿ ಪಾಯಸ ಅದು RVR ಇನ್ವೆನ್ಷನ್ ಆಗಿದೆ. RVR ಒಂದು ಸೃಷ್ಟಿ ಮಾಡಿರುವಂತಹ ಒಂದು ಹೊಸ ಸಿಹಿ ಪದಾರ್ಥ, ಒಂದು ಸಿಹಿ ಪಾಯಸ. ಇದನ್ನ ನಾವು ಎಲ್ಲಾ ಫಂಕ್ಷನ್ಗಳಲ್ಲೂ, ಮದುವೆ, ಮುಂಜಿ, ಗೃಹ ಪ್ರವೇಶ, ಬೇರೆ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ, ಅಥವಾ ಮನೆಗೆ ಯಾರೇ ಗೆಸ್ಟ್ ಬರ್ಲಿ, ಅಥವಾ ನಮ್ಮ ಮನೇಲಿ ನಾವೇ ಏನೋ ಒಂದು ಸಿಹಿ ತಿನ್ಬೇಕು ಅಂತ ಅನಿಸ್ದಾಗ್ಲೂ ನಾವು ದಿಢೀರ್ ಅಂತ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಪುಟ, ಈ ಪಾಯಸನ ಈಗ ನೋಡಿ ಈ ಸ್ಟೇಜ್ ಇದೆ, ಹೌದು, ಪೌಡರ್ ಕಮ್ಮಿ ಹಾಕಬಹುದು, ಹಾಲು ಜಾಸ್ತಿ ಹಾಕೊಂಡ್ರೆ ಇದು ತೇಳವಾಗುತ್ತೆ. ಇದನ್ನ ಇನ್ನೂ ಒಂದು 5 ನಿಮಿಷ ಬಾಯಿಲ್ ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಕೊಟ್ಕೊಂಡು ಬಾಯಿಲ್ ಮಾಡಿದ್ರೆ ಇದು ವರ್ಕಿ ಹಲ್ವಾ ಆಗುತ್ತೆ. ಇದೇನೇ ಸೇಮು ವರ್ಕಿ ಹಲ್ವಾ. ಇನ್ನೂ ತುಪ್ಪ ಕೊಡಬೇಕು, ಇನ್ನು ಬಾಯಿಲ್ ಮಾಡ್ತಾ ಇರ್ಬೇಕು. ಅಥವಾ ಇನ್ನು ಪಾಯಸ ಗಸಗಸೆ ಪಾಯಸ ತರ ಇರಬೇಕು, ನಿನಗೆ ಲಿಕ್ವಿಡಿಟಿ ಇರಬೇಕು ಅಂತ ಅಂದ್ರೆ ಇದಕ್ಕೆ ಹಾಲು ಜಾಸ್ತಿ ಹಾಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಎಕ್ಸ್ಟ್ರಾ ಕೊಟ್ಕೊಂಡ್ರೆ ಇದು ಇನ್ನೂ ತೆಳುವಾಗ್ತದೆ. ಬಟ್ ಎಲೆಗೆ ಬಡಿಸ್ತೀವಲ್ಲ, ಬಡಿಸೋದಕ್ಕೆ ಈ ರೀತಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು. ಆಮೇಲೆ ಇನ್ನೊಂದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಲ್ವಾ ಮಾಡ್ತೀವಿ ಅಲ್ವಾ ನಾವು, ಆ ಹಲ್ವಾನ ನಾವು ಮುಂದಿನ ಒಂದು ವಿಡಿಯೋನಲ್ಲಿ ಈ ವರ್ಕಿ ಹಲ್ವಾನ ಮಾಡಿ ತೋರ್ಸೋಣ. ಯಾಕಂದ್ರೆ ಅದೇನಾಗತ್ತೆ ಅಂದ್ರೆ, ನಾವು ಹೇಳ್ದಾಗ ನಮ್ಮ ವೀಕ್ಷಕ ಬಂಧುಗಳಿಗೆ ಮಾಡಕ್ ಹೋಗಿ ಅವ್ರು ಚೆನ್ನಾಗ್ ಬರ್ಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಯಾವ ಹದದಲ್ಲಿ ಅದನ್ನ ತೆಗಿಬೇಕು, ಯಾವ ಹದದಲ್ಲಿ ನಾವು ತುಪ್ಪ ಹಾಕ್ಬೇಕು, ಯಾವ ಹದಕ್ಕೆ ನಾವು ಪೌಡರ್ ಹಾಕ್ಬೇಕು, ಅದು ಎಲ್ಲಾನು ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ ಅವ್ರಿಗೂ ಖುಷಿ ಆಗತ್ತೆ, ನಮಗೂ ನಾವು ಮಾಡಿ ತೋರ್ಸಿದ್ವಿ ಅಂತ ನಮಗೂ ಒಂದ್ ಸಮಾಧಾನ ಆಗತ್ತೆ. ಯಾಕಂದ್ರೆ ನಮ್ಮ ಮಾಮಾಸ್ ಕೈ ರುಚಿಯ ವೀಕ್ಷಕರು ತುಂಬಾ ಜನ ತುಂಬಾ ರೀತಿಯಾದಂತಹ ಕಮೆಂಟ್ಸ್ ನ ಹಾಕ್ತಾರೆ, ತುಂಬಾ ರೀತಿಯಾದಂತಹ ತಿಳ್ಕೊಳಕ್ಕೆ. ಅಂದ್ರೆ ನಮ್ಮ ಮಾಮಾಸ್ ಕೈ ರುಚಿಯಲ್ಲಿ ಹೊಸ ಹೊಸ ಪದಾರ್ಥಗಳನ್ನ, ಹೊಸ ಡಿಶ್ ಗಳನ್ನ ನಾವು ಮಾಡ್ತಾ ಇದೀವಿ. ಇದನ್ನೆಲ್ಲ ತಿಳ್ಕೊಳಕ್ ಅವರು ಅಷ್ಟೇ ಕುತೂಹಲವಾಗಿ ಕಾಯ್ತಾ ಇರ್ತಾರೆ ನಮ್ ಜೊತೆಗೆ. ಕಾಮೆಂಟ್ಸ್ಗಳು ಬೇಕು, ಕಾಮೆಂಟ್ಸ್ಗಳು ನಮಗೆ ಅವ್ರು ನೆಗೆಟಿವ್ ಕಾಮೆಂಟ್ಸ್ ಕೊಡ್ಲಿ ಅಥವಾ ಪೂರಕವಾಗಿರ್ಲಿ, ಪೂರಕ ಅಲ್ಲದೆ ಹೋಗ್ಲಿ, ನಮಗೆ ಕಾಮೆಂಟ್ಸ್ಗಳು ಬೇಕು. ಹೌದು, ಅದರಿಂದಾಗಿ ಏನು ಅಂದ್ರೆ ನಾವು ಈ ಒಂದು ಪಾಯಸನ ಮಾಡಿದೀವಿ. ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಇದೇ ರೀತಿ ಹೊಸ ಹೊಸ ಪದಾರ್ಥಗಳನ್ನ, ಹೊಸ ಡಿಶ್ಗಳನ್ನ, ಹೊಸ ಸ್ವೀಟ್ ಇರ್ಬೋದು, ಖಾರ ಇರ್ಬೋದು, ಪ್ರತಿಯೊಂದನ್ನು ಮಾಡಿ ನಿಮಗೆ ತೋರಿಸ್ತೀವಿ. ಅದನ್ನ ನೀವು ನೋಡಿ ಕಲೀರಿ. ಅದಕ್ಕೆ ನೀವು ಅದನ್ನ ಮಾಡಿಬಿಟ್ಟು ಅದನ್ನ ಸ್ವಾದಿಸಿದಾಗ, ಅದರ ರುಚಿ ನೋಡಿದಾಗ ನಿಮ್ಗೆ ಏನ್ ಅನ್ಸತ್ತೆ ಅನ್ನೋದನ್ನ ನಮ್ಗೆ ಮನ ಬಿಚ್ಚಿ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಿ. ಅದರಿಂದ ನಮಗೂ ನಾವು ಇಂಪ್ರೂವ್ ಮಾಡ್ಕೊಳಕ್ ಅನುಕೂಲ ಆಗತ್ತೆ ಅಂತ ಕೇಳ್ತಾ, ಈ ನಮ್ಮ ಇವತ್ತಿನ ವರ್ಕಿ ಪಾಯಸ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಎಲ್ಲಾ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪತ್ತೆ. ನಮ್ಮ ಹಾಗೆ ನೀವು ಸಂತೋಷವಾಗಿ ಎಲ್ಲ ಪದಾರ್ಥಗಳನ್ನ ಎಂಜಾಯ್ ಮಾಡಿ, ಮನೆಯವ್ರಿಗೂ ಮಾಡ್ಕೊಡಿ. ಖುಷಿಯಾಗಿ ನಮ್ಮ ಜೊತೆ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಡಿ. ಸೊ ನಾವು ಕಾಯ್ತಾ ಇರ್ತೀವಿ, ನೀವು ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಮತ್ತೆ ಸಿಗೋಣ.